ಹಾಯ್ ಫ್ರೆಂಡ್ಸ್, ನಮಸ್ತೆ. ಸಂತುಷ್ಟ ಭೋಜನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಯೂಶ್ವಲಿ ಮನೇಲಿ ಜಾಮೂನ್ ಮಾಡುವಾಗ ಎಷ್ಟೇ ಗಮನ ಇಟ್ಟು ಮಾಡಿದ್ರೂ ಕೂಡ ಜಾಮೂನ್ ಸಾಫ್ಟಾಗಿ ಬರಲ್ಲ, ರೌಂಡಾಗಿ ಬರಲ್ಲ, ಅಥವಾ ಒಡೆಯುತ್ತೆ. ಈ ರೀತಿ ಏನಾದರೂ ಆಗ್ತಾನೆ ಇರುತ್ತೆ. ಆದರೆ ನಾನಿವತ್ತು ಜಾಮೂನ್ನ ತುಂಬ ಸಾಫ್ಟಾಗಿ, ರೌಂಡಾಗಿ, ಒಡೆದೇ ಇರೋ ರೀತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲ್ಗೆ ಗುಲಾಬ್ ಜಾಮೂನ್ ಪೌಡರ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನೀವು ಯಾವ ಜಾಮೂನ್ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಬೋದು. ಆನಂತರ ಅದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ತಾ ಕಲಿಸ್ಕೊಳ್ಬೇಕು. ಕೆಲವರು ನೀರಲ್ಲಿ ಕೂಡ ಜಾಮೂನ್ ಹಿಟ್ಟನ್ನ ಕಲಿಸ್ತಾರೆ, ಬಟ್ ನಾನಿಲ್ಲಿ ಹಾಲಿಂದನೇ ಕಲಿಸ್ತಿದ್ದೀನಿ. ಯಾಕೆ ಅಂದರೆ ಹಾಲಲ್ಲಿ ನಾವು ಜಾಮೂನ್ ಹಿಟ್ಟನ್ನ ಕಲಿಸಿದಾಗ ಅದು ತುಂಬಾ ಸಾಫ್ಟಾಗಿ ಒಡೆದೇ ಇರೋ ರೀತಿ ಬರುತ್ತೆ. ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ತಾ ನೀಟಾಗಿ ನಾದುತ್ತಾ ಜಾಮೂನ್ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನೋಡಿ, ಜಾಮೂನ್ ಹಿಟ್ಟು ಈ ಹದ ಬರೋವರೆಗೂ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಆನಂತರ ನಾವು ಈ ಜಾಮೂನ್ ಹಿಟ್ಟನ್ನ 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಇದು ನೆನೆಯೋ ಅಷ್ಟರಲ್ಲಿ ನಾವು ಒಂದು ಪಾತ್ರೆಗೆ 1.5 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ 2-2.5 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಪಾಕ ಆಗಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಸಕ್ಕರೆ ಕರಗೋವರೆಗೂ ಕೈ ಆಡಿಸಿ ಆನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಪಾಕ ಆಗಲಿಕ್ಕೆ ಬಿಡಬೇಕು. ಪಾಕ ಅಂದರೆ 1 ಎಳೆ ಪಾಕ, 2 ಎಳೆ ಪಾಕ ಆ ರೀತಿ ಏನು ಬರೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಜಸ್ಟ್ ಕೈಗೆ ಅಂಟುವಂತಹ ಕನ್ಸಿಸ್ಟೆನ್ಸಿ ಬಂದರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾನಿಲ್ಲಿ 10 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದ್ದು ಜಾಮೂನ್ ಹಿಟ್ಟಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ರೀತಿ ಜಾಮೂನ್ ಮಾಡ್ತಾ ಇದ್ದೀನಿ. ಒಂದು ಕೋವಾ ಸ್ಟಫ್ ಜಾಮೂನು, ಇನ್ನೊಂದು ಮಾಮೂಲಿ ರೌಂಡ್ ಗುಲಾಬ್ ಜಾಮೂನ್. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಿಟ್ಟು. ಈ ರೀತಿ ಜಾಮೂನ್ನ ಸಾಫ್ಟಾಗಿ, ರೌಂಡಾಗಿ ಉಂಡೆ ಮತ್ತು ಉದ್ದುದ್ದ ಶೇಪ್ನ ಮಾಡಿ ಇಟ್ಕೊಳ್ಬೇಕು. ಇದಾದ ನಂತರ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಬೇಕು. ಈ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾವು ಉಂಡೆ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಜಾಮೂನ್ಗಳನ್ನ ಕರಿಬೇಕು. ಬಟ್ ಇಲ್ಲಿ ನಾವು ಜಾಮೂನ್ ಕರಿವಾಗ ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬಾರ್ದು. ಹಾಗೆ ಕರೆದ್ರೆ ಒಳಗಡೆ ಬೆಂದಿರಲ್ಲ, ಗಂಟು ಹಾಗೆ ಇರುತ್ತೆ. ಅದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಜಾಮೂನ್ನ ಕೈಯಾಡಿಸ್ತಾ ಕರಿಬೇಕಾಗತ್ತೆ. ಈ ರೀತಿ ಕೈಯಾಡಿಸ್ತಾನೆ ಇದ್ದಾಗ ಜಾಮೂನು ಎಲ್ಲ ಕಡೆನೂ ಬೇಯುತ್ತೆ ಮತ್ತು ಈವನ್ ಆಗಿ ಕಲರ್ ಬರುತ್ತೆ. ನೋಡಿ, ಈ ರೀತಿ ಬ್ರೌನ್ ಕಲರ್ ಬಂದಾಗ ಜಾಮೂನ್ನ ತೆಗೆದಿಟ್ಕೊಳ್ಬೇಕು. ನಾನಿಲ್ಲಿ ನೆಕ್ಸ್ಟ್ ರೌಂಡ್ ಜಾಮೂನ್ಗಳನ್ನ ಹಾಕಿ ಕರ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾವು ಕರ್ದಿಟ್ಕೊಂಡಿರ್ತೀವಲ್ಲ ಆ ಜಾಮೂನ್ನ ನಾವು ಪಾಕ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದು ಬಿಸಿಯಾಗಿರುವಾಗಲೇ ಅದಕ್ಕೆ ಹಾಕಿ ಕಮ್ಮಿ ಅಂದರೂ 1-2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ನಾವು ಬೇಗನೆ ಎತ್ಬಿಟ್ರೆ ಅದರಲ್ಲಿ ಪಾಕ ಸರಿಯಾಗಿ ಈರಿರೋಲ್ಲ, ಸಾಫ್ಟಾಗಿ ಬರಲ್ಲ. ಆದ್ದರಿಂದ ನೀವು 1-2 ಅವರ್ ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟರೆ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಜಾಮೂನು ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ. ನಾನಿವಾಗ ಈ ಜಾಮೂನ್ಗೆ ಕೋವಾನ ಸ್ಟಫ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಂಗಡಿಲಿರೋ ಕೋವಾನ ತಂದು ಸ್ಟಫ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮನೇಲೇ ಮಾಡಿದಂತಹ ಕೋವಾನ ಸ್ಟಫ್ ಮಾಡ್ತಾ ಇದ್ದೀನಿ. ಹೀಗೆ ಜಾಮೂನ್ನ ಓಪನ್ ಮಾಡಿ ಅದರ ಮಧ್ಯಕ್ಕೆ ಸ್ವಲ್ಪನೇ ಕೋವಾ ತಗೊಂಡು ಮಧ್ಯದಲ್ಲಿ ಸ್ಟಫ್ ಮಾಡಬೇಕು. ಫ್ರೆಂಡ್ಸ್, ಮನೇಲೇ ಕೋವಾನ ಯಾವ ರೀತಿ ಮಾಡೋದು ಅಂತ ನಾನು ಈಗಾಗಲೇ ಒಂದು ವಿಡಿಯೋನ ಬಿಟ್ಟಿದ್ದೀನಿ. ನಿಮಗೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ಈ ರೀತಿ ಜಾಮೂನ್ನ ಮಧ್ಯದಲ್ಲಿ ಕಟ್ ಮಾಡಿ ಅದರ ಮಧ್ಯದಲ್ಲಿ ಸಣ್ಣದಾಗಿ ಕೋವಾನ ಸ್ಟಫ್ ಮಾಡಿದ್ರೆ ಕೋವಾ ಸ್ಟಫ್ ಜಾಮೂನ್ ರೆಡಿ. ಫ್ರೆಂಡ್ಸ್, ಅದೇ ರೀತಿ ನೋಡಿ, ರೌಂಡ್ ಗುಲಾಬ್ ಜಾಮೂನ್ ಕೂಡ ಎಷ್ಟು ರೌಂಡಾಗಿ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ನೀವು ಇದೇ ಮೆಥಡ್ನ ಫಾಲೋ ಮಾಡೋದ್ರಿಂದ ಜ್ಯೂಸಿ ಆದಂತಹ ಸಾಫ್ಟ್ ಗುಲಾಬ್ ಜಾಮೂನ್ನ ಮನೇಲೇ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.